ಸೇಮ್ ಕಾನ್ಫಿಗರೇಷನ್ ಇರತಕ್ಕಂಥ ಸಿಸ್ಟಮ್ನ 6 ಮಂತ್ ಬ್ಯಾಕ್ ಪರ್ಚೇಸ್ ಮಾಡಿದ್ವಿ ಅಂತಂದರೆ ನಮಗೆ ಒಂದು 23-24 ಸಾವಿರ ರೂಪಾಯಿಗೂ ಸಿಗ್ತಾ ಇತ್ತು. ಬಟ್ ಇವಾಗ ಲಾಕ್ಡೌನ್ ಇರೋದ್ರಿಂದ, ಕೊರೋನಾ ಸಿಚುವೇಶನ್ ಇರೋದ್ರಿಂದ ಎಲ್ಲ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳ ಒಂದು ಬೆಲೆ ಜಾಸ್ತಿ ಆಗಿದೆ. ಸ್ವಲ್ಪನೂ ಸರಿ ಇಲ್ಲ, ಒಂದು ಡಬ್ಬಾ ವೆಬ್ ಕ್ಯಾಮ್ ಅಂತ ಹೇಳ್ಬೋದು. ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಆಫ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡಲ್ಲಿ ಒಂದು ಬಜೆಟ್ ಲ್ಯಾಪ್ಟಾಪನ್ನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ಲೆನೋವೊ IdeaPad S145 ಲ್ಯಾಪ್ಟಾಪ್ನ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಲ್ಯಾಪ್ಟಾಪನ್ನು ಏನಕ್ಕಾಗಿ ಬೈ ಮಾಡಬೇಕು, ಏನಕ್ಕಾಗಿ ಬೈ ಮಾಡಬಾರ್ದು, ಆಮೇಲೆ ಈ ಲ್ಯಾಪ್ಟಾಪ್ನಲ್ಲಿ ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ, ಏನು ಪ್ರೈಸು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನೀವೇನಾದರೂ ಒಂದು 30-35 ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಹೊಸ ಲ್ಯಾಪ್ಟಾಪ್ನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಲ್ಯಾಪ್ಟಾಪ್ ಕೂಡ ನಿಮಗೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಈ ಟೈಮ್ನಲ್ಲಿ. ಆಮೇಲೆ ನಾನು ಮೊನ್ನೆ ಲೈವ್ ಬಂದಾಗ ತುಂಬ ಜನ ಒಂದು ಲ್ಯಾಪ್ಟಾಪ್ ರಿಲೇಟೆಡು ಮತ್ತು ಒಂದು PC ಬಿಲ್ಡ್ ಮಾಡುವ ರಿಲೇಟೆಡ್ ತುಂಬ ಕ್ವಶನ್ಸನ್ನು ಕೇಳಿದ್ರಿ. ಆ ಒಂದು ಎಲ್ಲ ಕ್ವಶನ್ಸ್ಗಳಿಗೆ ಉತ್ತರವಾಗಿ ನನ್ನ ಫ್ರೆಂಡ್ ಒಂದು ಚಾನಲ್ ಇದೆ, IT ಗೇಮಿಂಗ್ ಅಂತ. ಆ ಒಂದು ಚಾನಲಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಲ್ಯಾಪ್ಟಾಪ್ ರಿವ್ಯೂಸ್ ಆಗಿರ್ಬೋದು, ಅಥವಾ PC ಬಿಲ್ಡ್ ಮಾಡ್ತೀರಾ ಅಂತಂದರೆ ಅದರ ರಿಲೇಟೆಡ್ ಇರತಕ್ಕಂಥ ಎಲ್ಲ ಪಾರ್ಟ್ಸ್ನ ಒಂದು ಅನ್ಬಾಕ್ಸಿಂಗ್ ರಿವ್ಯೂ ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಲ್ಯಾಪ್ಟಾಪ್ ಬೈ ಮಾಡ್ತೀರಾ ಅಂತಂದರೆ, PC ಬಿಲ್ಡ್ ಮಾಡ್ತೀರಾ ಅಂತಂದರೆ ಒಂದು ಹೆಚ್ಚಿನ ಒಂದು ಮಾಹಿತಿ ಆ ಒಂದು ಚಾನಲಲ್ಲಿ ನಿಮಗೆ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು. ಹಾಗಾದರೆ ಬನ್ನಿ ಇವತ್ತಿನ ಎಪಿಸೋಡನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೇನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ, ಎಲ್ಲ ಒಂದು ಪ್ರಶ್ನೆಗಳನ್ನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲನೇದಾಗಿ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಏನೆಲ್ಲ ಒಂದು ಎಕ್ಸೆಸರೀಸ್ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರೋ ಒಂದು ಸಿಂಪಲ್ ಬಾಕ್ಸ್ ಇದು. ಲೈಟ್ ವೇಟ್ ಆಗಿದೆ. ಲೈಟ್ ವೇಟ್ ಅಂದರೂ 2 kg ತೂಕ ಇದೆ ಒಂದು ಲ್ಯಾಪ್ಟಾಪು. ಓಕೆ, ಒಂದು ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಲೆನೋವೊ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನು ಸೈಡ್ನಲ್ಲಿ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇರ್ತಕ್ಕಂಥ ಒಂದು ಕಾನ್ಫಿಗರೇಷನನ್ನು ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ನಾನು ಆಮೇಲೆ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ಲ್ಯಾಪ್ಟಾಪ್ನ ಒಂದು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಒಂದು ಸ್ಟಿಕರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೈಕ್ರೋಸಾಫ್ಟ್ ಸ್ಟಿಕರ್ ಹಾಕಿದ್ದಾರೆ. ಸೊ ಇಟ್ ಇನ್ಕ್ಲೂಡ್ಸ್ ಆಫೀಸ್, ಹೋಮ್ ಆ್ಯಂಡ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಈ ಒಂದು ಲ್ಯಾಪ್ಟಾಪ್ನಲ್ಲಿ ಒಂದು ಇನ್ಬಿಲ್ಟ್ ಆಗಿ ವಿಂಡೋಸ್ 10 ಇರುವಂಥದ್ದು. ಆಮೇಲೆ ನಿಮಗೆ ಒಂದು ಮೈಕ್ರೋಸಾಫ್ಟ್ ಆಫೀಸ್ ಕೂಡ ನಿಮಗೆ ಇದ್ರ ಜೊತೆ ಉಚಿತವಾಗಿ ಸಿಗ್ತಾ ಇದೆ. ಓಕೆ, ಬಾಕ್ಸನ್ನು ಅನ್ಬಾಕ್ಸಿಂಗ್ ಮಾಡುವ ಸಮಯ ನೋಡ್ತಾ ಇದ್ದೀರಾ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಮೇಲ್ಗಡೆ ಭಾಗದಲ್ಲಿ ಲ್ಯಾಪ್ಟಾಪ್ ಕಾಣ್ತಾ ಇದೆ. ತುಂಬ ನೀಟಾಗಿ ಇದನ್ನ ಪ್ಯಾಕ್ ಮಾಡಿದ್ದಾರೆ. ತುಂಬ ಸೇಫ್ ಆಗಿ ನೀಟಾಗಿ ಪ್ಯಾಕ್ ಮಾಡಿರುವಂಥದ್ದು. ಇದಾದ ನಂತರ ಲ್ಯಾಪ್ಟಾಪ್ ಜೊತೆಗೆ ಒಂದು 2 ಪೇಪರ್ ಬಂದಿದೆ ನೋಡಿ. ಒಂದು ಯೂಸರ್ ಮ್ಯಾನುವಲ್ ಮತ್ತು ಒಂದು ವಾರಂಟಿ ಕಾರ್ಡ್ ಅಂತ ಹೇಳ್ಬೋದು. ಸೊ ಇದಾದ ನಂತರ ಮತ್ತೊಂದು ಕಂಪಾರ್ಟ್ಮೆಂಟಲ್ಲಿ ಒಂದು ಲ್ಯಾಪ್ಟಾಪ್ನ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜರ್ ಕೊಟ್ಟಿರುವಂಥದ್ದು. ಓಕೆ, ಈ ಒಂದು ಇವೆಲ್ಲವನ್ನು ಸೈಡಲ್ಲಿ ಇಡೋಣ. ಈಗ ಲ್ಯಾಪ್ಟಾಪ್ ನೋಡೋಣ. ಓಕೆ, ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪ್ನ ಒಂದು ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಬೆಸ್ಟ್ ಆದ ಒಂದು ಲುಕ್ಕನ್ನು ಈ ಒಂದು ಲ್ಯಾಪ್ಟಾಪ್ ಹೊಂದಿರುವಂಥದ್ದು. ತುಂಬ ಸ್ಟೈಲಿಶ್ ಆಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಆಮೇಲೆ ಈ ಒಂದು ಲ್ಯಾಪ್ಟಾಪ್ನ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಮೇಲ್ಗಡೆ ಲೆನೋವೊ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಲ್ಯಾಪ್ಟಾಪ್ನ ಒಂದು ತೂಕದ ಬಗ್ಗೆ ಮಾತಾಡಬೇಕು ಅಂತಂದರೆ 1.85 kg ತೂಕ, ಅಂದರೆ 1.25 kg ತೂಕ ಈ ಒಂದು ಲ್ಯಾಪ್ಟಾಪ್ ಇರುವಂಥದ್ದು. ಸೊ ಒಂದು ಬೇಸಿಕ್ ಲ್ಯಾಪ್ಟಾಪ್ ಅಂತಂದರೆ ಇಷ್ಟು ತೂಕ ಬಂದೇ ಬರುತ್ತೆ. ಬಟ್ ಇದು ಸ್ಟಿಲ್ ಲೈಟ್ ವೇಟ್ ಅಂತಲೇ ಹೇಳ್ಬೋದು ಈ ಒಂದು ಕಾನ್ಫಿಗರೇಷನ್ ಮತ್ತು ಈ ಒಂದು ಪ್ರೈಸ್ ರೇಂಜಲ್ಲಿ. ಇನ್ನು ಒಂದು ಲ್ಯಾಪ್ಟಾಪ್ 1 ವರ್ಷಗಳ ಕಾಲ ಒಂದು ವಾರಂಟಿ ಕೂಡ ಇರುವಂಥದ್ದು. ಬ್ರ್ಯಾಂಡ್ ವಾರಂಟಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಒಂದು ಲ್ಯಾಪ್ಟಾಪ್ ಇರುವಂಥದ್ದು. ಇನ್ನು ಲ್ಯಾಪ್ಟಾಪ್ನ ಒಂದು ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದಿಷ್ಟು ಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪ್ನ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರುವಂಥದ್ದು. ಪಕ್ಕದಲ್ಲಿ ಒಂದು ಚಾರ್ಜಿಂಗ್ ಇಂಡಿಕೇಟ್ ಮಾಡೋಕ್ಕೆ ಒಂದು LED ಲೈಟ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು 4 ಪೋರ್ಟ್ಸ್ ಇದೆ ನೋಡಿ. ಮೊದಲನೇದಾಗಿ ಒಂದು HDMI ಪೋರ್ಟ್ ಇದೆ. ಆಮೇಲೆ ಇನ್ನು 3 USB ಪೋರ್ಟ್ ಇರುವಂಥದ್ದು. 3 USB ಪೋರ್ಟಲ್ಲಿ 2 USB 3.0 ಇದ್ದರೆ, ಒಂದು USB 2.0 ಇರುವಂಥದ್ದು. ಇದಾದ ನಂತರ ಮತ್ತೊಂದು LED ಲೈಟನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಅಂದರೆ ಈ ಒಂದು ಲ್ಯಾಪ್ಟಾಪ್ನ ಆನ್ ಮಾಡಿದ ತಕ್ಷಣ ಸೊ ಅದು ಜಸ್ಟ್ ಇಂಡಿಕೇಟ್ ಮಾಡುತ್ತೆ ಇಲ್ಲೊಂದು ಲೈಟು. ಸೊ ಇದಾದ ನಂತರ ಲ್ಯಾಪ್ಟಾಪ್ನ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಒಂದು 2 ಪೋರ್ಟ್ ಇದೆ ನೋಡಿ. ಒಂದು SD ಕಾರ್ಡ್ ರೀಡರ್ ಇರುವಂಥದ್ದು. ಅದ್ರ ಪಕ್ಕದಲ್ಲಿ ಒಂದು 3.5 mm ಆಡಿಯೋ ಜಾಕ್ ಇಲ್ಲಿ ಇರುವಂಥದ್ದು. ಅಂದರೆ ನಿಮ್ಮೊಂದು ಹೆಡ್ಫೋನ್ಸ್ಗಳನ್ನು ಈ ಒಂದು ಪೋರ್ಟ್ಗೆ ನೀವು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇನ್ನು ಲ್ಯಾಪ್ಟಾಪ್ನ ಕೆಳಗಡೆ ಭಾಗದಲ್ಲಿ ಇದಾದ ನಂತರ ಒಂದು 4 ರಬ್ಬರ್ಸ್ ಇರುವಂಥದ್ದು. ಅಂದರೆ ನೀವು ಟೇಬಲ್ ಮೇಲೆ ಇಟ್ಟಾಗ ತುಂಬ ಗ್ರಿಫ್ ಆಗಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು 4 ರಬ್ಬರ್ಸನ್ನು ಕೊಟ್ಟಿರುವಂಥದ್ದು. ಇನ್ನು ಮುಂದ್ಗಡೆ ಭಾಗದಲ್ಲಿ ಫ್ರಂಟ್ ಸೈಡ್ನಲ್ಲಿ ಒಂದು 2 ಸ್ಪೀಕರ್ಸ್ ಇರುವಂಥದ್ದು. ಲೆಫ್ಟ್ ಮತ್ತು ರೈಟ್ ಸೈಡ್ನಲ್ಲಿ 2 ಸ್ಪೀಕರ್ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರೆ. ಓವರಾಲ್ ಆಗಿ ಈ ಒಂದು ಲ್ಯಾಪ್ಟಾಪ್ನ ಒಂದು ಲುಕ್ ಮತ್ತು ಡಿಸೈನ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅತ್ಯುತ್ತಮವಾಗಿದೆ ಅಂತ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡ್ತಾ ಇದ್ದೀರಾ ಈ ಒಂದು ಲ್ಯಾಪ್ಟಾಪ್ನಲ್ಲಿ 15.6 ಇಂಚಸ್ನ ಒಂದು ಫುಲ್ HD ಡಿಸ್ಪ್ಲೇ ಇರತಕ್ಕಂಥ ಒಂದು ಆಂಟಿ ಗ್ಲೇರ್ ಟೆಕ್ನಾಲಜಿಯೊಂದಿಗೆ ನಮಗೆ ಡಿಸ್ಪ್ಲೇ ಸಿಗ್ತಾ ಇದೆ. ಇದೊಂದು LCD ಡಿಸ್ಪ್ಲೇ ಅಂತ ಹೇಳ್ಬೋದು. IPS ಡಿಸ್ಪ್ಲೇ ಅಲ್ಲ, ಇದು LCD ಡಿಸ್ಪ್ಲೇ. ಬಟ್ ಸ್ಟಿಲ್ ನಿಮಗೆ ನೀವು ಒಂದು 4K ವಿಡಿಯೋಸ್ಗಳನ್ನು ಪ್ಲೇ ಮಾಡುವಾಗ, ಮೂವೀಸ್ ನೋಡುವಾಗ ಒಂದು ಬೆಸ್ಟ್ ಆದ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಈ ಒಂದು ಡಿಸ್ಪ್ಲೇನಲ್ಲಿ ಸಿಗ್ತಾ ಇರುವಂಥದ್ದು. ನಾನು ಟೆಸ್ಟ್ ಮಾಡೋ ಪ್ರಕಾರ ಒಂದು ನೈಟ್ ವಿಷನ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ. ನೀವೇನಾದರೂ ನೈಟ್ನಲ್ಲಿ ಮೂವೀಸ್ಗಳನ್ನ ನೋಡ್ತೀರಾ ಅಂತಂದರೆ ಒಂದು ಬೆಸ್ಟ್ ಆದ ಒಂದು ನೈಟ್ ವಿಷನ್ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಒಂದು ಕೀಬೋರ್ಡ್ ಲೇಔಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕೀಬೋರ್ಡ್ ಲೇಔಟ್ ತುಂಬ ಒಂದು ವೆರಿ ನೈಸ್ ಅಂತ ಹೇಳ್ಬೋದು. ಒಂಥರ ನಿಮಗೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಒಂದು ಕೀಬೋರ್ಡ್ನಲ್ಲಿ. ಸಿಂಪಲ್ ಆಗಿ ಕೀಬೋರ್ಡ್ ಲೇಔಟ್ ಇರೋದ್ರಿಂದ ನೀವು ಚೆನ್ನಾಗಿ ಟೈಪಿಂಗ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಒಂದು ಡಿಸೈನನ್ನು ಸೈಡ್ ಇದ್ರ ಮೇಲೆ ನಿಮಗೆ ಮೆನ್ಷನ್ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. IdeaPad S145 ಅಂತ ಒಂದು ನೇಮನ್ನು ಮೆನ್ಷನ್ ಮಾಡಿ 2 ಸೈಡೆಡ್ ನ್ಯಾರೋ ಬೆಜಲ್ ಅಂತ ಹೇಳಿದ್ದಾರೆ. ಹೌದು, 2 ಸೈಡೆಡ್ ನ್ಯಾರೋ ಬೆಜಲ್ ಕೂಡ ಇಲ್ಲಿ ಇರುವಂಥದ್ದು. ಆಮೇಲೆ ಸ್ಟೈಲಿಶ್ ಡಿಸೈನ್ ಇದೆ, ನಾನು ಮೊದಲೇ ಹೇಳಿದ್ದೀನಿ. ಆಮೇಲೆ ಡೋಲ್ ಬೈ ಇರುವಂಥದ್ದು. ಸೊ ಸ್ಪೀಕರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ನಾನು. ಸೊ ಇದಾದ ನಂತರ ಈ ಒಂದು ಲ್ಯಾಪ್ಟಾಪ್ನ ಒಂದು ಕಾನ್ಫಿಗರೇಷನ್ ಏನಿದೆ ಅಂತ ಒಂದು ಸ್ಟಿಕರ್ಸ್ನ ಸಹಿತ ಒಂದು ಲ್ಯಾಪ್ಟಾಪ್ ಮೇಲೆ ಅಂಟಿಸಿದ್ದಾರೆ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಒಂದು ಮೆಮರಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಸ್ಟೋರೇಜ್ ಮೆಮರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ನೇಹಿತರೆ, ಈ ಒಂದು ಲ್ಯಾಪ್ಟಾಪ್ನಲ್ಲಿ 4 GB ರ್ಯಾಮ್ ಇರುವಂಥದ್ದು, DDR4 ರ್ಯಾಮ್ ಇರುವಂಥದ್ದು, ಜೊತೆಗೆ 1 TB ಹಾರ್ಡ್ ಡಿಸ್ಕ್ ಒಂದು ಲ್ಯಾಪ್ಟಾಪ್ನಲ್ಲಿ ಬಂದಿರುವಂಥದ್ದು. ಆಮೇಲೆ 256 SSD ಕೂಡ ಇದೆ. ಬಟ್ 256 SSDನ ನಾನೇ ಒಂದು ಇದರಲ್ಲಿ ಇನ್ಸರ್ಟ್ ಮಾಡಿರೋದು. ಸೊ ಇದ್ರ ಜೊತೆ ಕೇವಲ 4 GB ರ್ಯಾಮ್ ಮತ್ತು 1 TB ಹಾರ್ಡ್ ಡಿಸ್ಕ್ ಮಾತ್ರ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ನಾನು ಏನಕ್ಕೆ SSD ಹಾಕಿದೆ ಅಂತಂದರೆ, ಸೊ ನನ್ನ ವರ್ಕಿಗೆ SSD ಬೇಕಾಗಿತ್ತು. ಸ್ವಲ್ಪ SSD ಆಗಿರೋ ಏನೋ ಸ್ಪೀಡ್ ಆಗುತ್ತೆ ಅಂತ ನಾನು 256 GB SSD ಇದ್ರ ಜೊತೆ ಹಾಕಿದ್ದೀನಿ. ಆಮೇಲೆ ಇದರಲ್ಲಿ ಕೇವಲ 4 GB ರ್ಯಾಮ್ ಇದೆ. ಇವನ್ ನೀವು ಅಪ್ ಟು 8 GB ವರೆಗೂ ಇನ್ನೂ 4 GB ಎಕ್ಸ್ಟೆಂಡ್ ಕೂಡ ನೀವು ಮಾಡ್ಕೋಬಹುದು. ಆ ಒಂದು ಆಪ್ಷನ್ ಸಹಿತ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಒಂದು ಲ್ಯಾಪ್ಟಾಪ್ನ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ನೇಹಿತರೆ, ಈ ಒಂದು ಲ್ಯಾಪ್ಟಾಪ್ನಲ್ಲಿ AMD Ryzen 3 ಪ್ರೊಸೆಸರ್ ಇರುವಂಥದ್ದು. ಆಮೇಲೆ ಒಂದು 2.4 GHz ಬೇಸ್ ಸ್ಪೀಡ್ ಇದೆ. ಆಮೇಲೆ 3.5 GHz ಒಂದು ಮ್ಯಾಕ್ಸಿಮಮ್ ಸ್ಪೀಡ್ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇರುವಂಥದ್ದು. ಸೊ ಈ ಒಂದು ಪ್ರೊಸೆಸರ್ನ ಬಗ್ಗೆ ನನ್ನ ಒಂದು ಒಪಿನಿಯನ್ ಹೇಳಬೇಕು ಅಂತಂದರೆ, ನಾನು ಲಾಸ್ಟ್ ಒಂದು 3-4 ಮಂತ್ಸ್ ಬ್ಯಾಕು ನನ್ನ ಹತ್ರ ಒಂದು ಸೇಮ್ ವೇರಿಯಂಟ್ ಇರತಕ್ಕಂಥ ಒಂದು i3 ಲ್ಯಾಪ್ಟಾಪ್ ಇತ್ತು. i3 7th ಜನರೇಷನ್ ಇರತಕ್ಕಂಥ ಲ್ಯಾಪ್ಟಾಪ್ ಇತ್ತು. ಬಟ್ ಈ ಒಂದು Ryzen 3 ನಾನು i3 7th ಜನರೇಷನ್ಗೆ ಕಂಪೇರ್ ಮಾಡಿ ಹೇಳಬೇಕು ಅಂತಂದರೆ, ನನ್ನ ಒಪಿನಿಯನ್ ಹೇಳಬೇಕು ಅಂತಂದರೆ, ಸೊ Ryzen 3 ಬೆಟರ್ ಅಂತ ಅನಿಸ್ತು i3 7th ಜನರೇಷನ್ಗೆ. ಹಾಗಾಗಿ ನಾನು ಇನ್ನು AMD Ryzen 3 ಇರೋದನ್ನ ಚೂಸ್ ಮಾಡಿದೆ. ಇವನ್ ಈ ಲ್ಯಾಪ್ಟಾಪ್ನಲ್ಲಿ ನಿಮಗೆ ಇವನ್ ಇಂಟೆಲ್ i3 ಪ್ರೊಸೆಸರ್ ಸಹಿತ ನಿಮಗೆ ಸಿಗ್ತಾ ಇದೆ. ನನಗೆ Ryzen 3 ಬೆಟರ್ ಅನಿಸ್ತು, ಹಾಗಾಗಿ ನಾನು ಇದನ್ನ ಬೈ ಮಾಡಿದೆ. ಆಮೇಲೆ ಇದರಲ್ಲಿ ನಿಮಗೆ ಒಂದು 2 GB ರೇಡಿಯನ್ ಗ್ರಾಫಿಕ್ಸ್ ಕೂಡ ಇರುವಂಥದ್ದು, ಒಂದು ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕೂಡ ಇಲ್ಲಿ ಇದೆ. ಓವರಾಲ್ ಆಗಿ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾನು ಲಾಸ್ಟ್ 1 ವೀಕಿಂದ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಪ್ರೋಗ್ರಾಮಿಂಗ್ ಪರ್ಪಸ್ ಆಗಿರ್ಬೋದು, ಆಮೇಲೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀನಿ. ಸೊ ಇದುವರೆಗೆ ನನಗೆ ಯಾವುದೇ ಒಂದು ಲ್ಯಾಗ್ ಆಗಿಲ್ಲ, ಒಂದು ಬೆಸ್ಟ್ ಆದ ಪರ್ಫಾರ್ಮೆನ್ಸ್ ನನಗೆ ಕೊಡ್ತಾ ಇದೆ. ನಾನಿಲ್ಲಿ ಬಹು ಮುಖ್ಯವಾಗಿ ನಾನಿಲ್ಲಿ 256 GB SSDನ ಯೂಸ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ 2 GB ಒಂದು ಗ್ರಾಫಿಕ್ಸ್ ಕೂಡ ಇರೋದ್ರಿಂದ ಸೊ ಯಾವುದೇ ಒಂದು ಪ್ರಾಬ್ಲಮ್ ಆಗ್ತಾ ಇಲ್ಲ. ನೀವೇನಾದರೂ ಈ ಒಂದು ಲ್ಯಾಪ್ಟಾಪ್ನ ಒಂದು ಮಲ್ಟಿ ಟಾಸ್ಕಿಂಗಿಗೆ, ಆಮೇಲೆ ಬ್ರೌಸಿಂಗ್ ಮಾಡೋಕ್ಕೆ, ಆಮೇಲೆ ಒಂದು ಲೈಟ್ ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ ಅಂತಂದರೆ ಇದೊಂದು ಬೆಸ್ಟ್ ಲ್ಯಾಪ್ಟಾಪ್ ಅಂತ ನಿಮ್ಗೆ ಹೇಳ್ಬೋದು. ಯಾವುದೇ ಒಂದು ಲ್ಯಾಕ್ಸನ್ನು ನಾನು 1 ವಾರದಿಂದ ನಾನು ಯಾವುದೇ ರೀತಿ ಒಂದು ಲ್ಯಾಕ್ಸನ್ನು ಕಂಡಿಲ್ಲ. ಬಟ್ ನಾನು ಯೂಸ್ ಮಾಡೋ ಪ್ರಕಾರ ನಾನು ತುಂಬ ಹೆವಿ ಯೂಸ್ ಮಾಡ್ತೀನಿ ಆಯಿತಾ. ಲ್ಯಾಪ್ಟಾಪ್ನ ತುಂಬ ಮಲ್ಟಿ ಟಾಸ್ಕ್ ಮಾಡ್ತಾ ಇರ್ತೀನಿ, ಹೆವಿ ಯೂಸ್ ಮಾಡ್ತಾ ಇರ್ತೀನಿ. ಬಟ್ ಸ್ಟಿಲ್ ನನಗೆ ಲ್ಯಾಗ್ ಆಗಿಲ್ಲ. ನೀವೇನಾದರೂ ಸಿಂಪಲ್ ಯೂಸ್ಗೆ ತೊಗೋತೀರಾ ಅಂತಂದರೆ ಒಂದು ಬೆಸ್ಟ್ ಆದ ಒಂದು ಲ್ಯಾಪ್ಟಾಪ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜಲ್ಲಿ. ಸೊ ಇನ್ನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಒಂದು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ನೇಹಿತರೆ, ಇವರು ಈ ಒಂದು ಬ್ಯಾಟ್ರಿ 5.5 ಅವರ್ಸ್ ಅಂದರೆ 5.5 ಗಂಟೆಗಳ ಕಾಲ ಬ್ಯಾಟ್ರಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಅಷ್ಟು ಬರಲ್ಲ ಬ್ಯಾಟ್ರಿ. ನೀವೇನಾದರೂ ಒಂದು ನಾರ್ಮಲ್ ಯೂಸೇಜ್ ಮಾಡ್ತೀರಾ ಅಂತಂದರೆ, ಅಥವಾ ಒಂದು ನಾರ್ಮಲ್ ಅಂದರೆ ಲೈಟ್ ಪ್ರೋಗ್ರಾಮಿಂಗ್ ಮಾಡ್ತೀರಾ ಅಂತಂದರೆ ನಿಮಗೆ ಒಂದು 4 to 5 ಅವರ್ಸ್ ಬರುತ್ತೆ ಅಷ್ಟೇ. ಇನ್ ಕೇಸ್ ನೀವೇನಾದರೂ ಹೆವಿ ಪ್ರೋಗ್ರಾಮಿಂಗ್ ಮಾಡ್ತೀರಾ ಅಂದರೆ, ಒಂದು ಲೈಟ್ ಗೇಮಿಂಗ್ ಪರ್ಪಸ್ ಯೂಸ್ ಮಾಡ್ತೀರಾ ಅಂತಂದರೆ, ಹೆವಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ಅಂತಂದರೆ 3 to 3.5 ಅವರ್ಸ್ವರೆಗೂ ಮಾತ್ರ ಬರುತ್ತೆ. ಅದಕ್ಕಿಂತ ಹೆಚ್ಚಿನ ಒಂದು ಬ್ಯಾಟ್ರಿ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಾವು ನಾರ್ಮಲ್ ಯೂಸೇಜ್ಗೆ ಬೆಟರ್ ಅಂತ ಹೇಳ್ಬೋದು 4 to 5 ಅವರ್ಸ್ ಅಂತಂದರೆ. ಆಮೇಲೆ ಒಂದು ಲೈಟ್ ಗೇಮಿಂಗ್ ನೀವು ಯೂಸ್ ಮಾಡಿದಿರಿ ಅಂದರೂ ಕೂಡ ನಿಮಗೊಂದು 3 ಅವರ್ಸ್ ಬರುತ್ತೆ ಅಷ್ಟೇ. ಬಟ್ ನಾನು ನಿಮಗೆ ಇದನ್ನ ಗೇಮಿಂಗ್ ಪರ್ಪಸ್ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಇದರಲ್ಲಿ ಕೇವಲ 2 GB ಗ್ರಾಫಿಕ್ಸ್ ಇದೆ, ಹಾಗಾಗಿ 4 GB ರ್ಯಾಮ್ ಇರೋದ್ರಿಂದ ಇದು ಗೇಮಿಂಗ್ ಪರ್ಪಸ್ ಅಲ್ಲ ಲ್ಯಾಪ್ಟಾಪು. ಸುಮ್ಮನೆ ಒಂದು ಲೈಟ್ ಗೇಮಿಂಗ್ ಆಡ್ತೀರಾ ಅಂತಂದರೆ ಓಕೆ ಅಂತ ಹೇಳ್ಬೋದು.
ಸೊ ಇದನ್ನು ಹೊರತುಪಡಿಸಿದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಒಂದು ವಿಶೇಷವಾಗಿ ಪ್ರೀ ಇನ್ಸ್ಟಾಲ್ಡ್ ವಿಂಡೋಸ್ 10 ಅನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ನಿಮಗೆ MS ಆಫೀಸ್ ಕೂಡ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಫ್ರೀಯಾಗಿ ಬರ್ತಾ ಇರೋದ್ರಿಂದ ಸೊ ನಿಮ್ಗೆ ಒಂಥರ ನಾರ್ಮಲ್ ಯೂಸೇಜ್ಗೆ ಬೆಸ್ಟ್ ಅಂತ ಅನಿಸುತ್ತೆ. ಒಂದು ವಿಂಡೋಸ್ 10 ಜೊತೆಗೆ ಒಂದು ಆಫೀಸ್ ಕೂಡ ಫ್ರೀಯಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ಲ್ಯಾಪ್ಟಾಪ್ನೊಂದು ವೆಬ್ ಕ್ಯಾಮ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ನೇಹಿತರೆ, ಈ ಒಂದು ಲ್ಯಾಪ್ಟಾಪ್ನ ಒಂದು ವೆಬ್ ಕ್ಯಾಮ್ ತುಂಬ ಪುವರ್ ಆಗಿದೆ, ಸ್ವಲ್ಪನೂ ಸರಿಯಿಲ್ಲ. ಒಂದು ಡಬ್ಬಾ ವೆಬ್ ಕ್ಯಾಮ್ ಅಂತ ಹೇಳ್ಬೋದು. ನೀವೇನಾದರೂ ವೆಬ್ ಕ್ಯಾಮ್ ಪರ್ಪೋಸ್ ಬೈ ಮಾಡಿದ್ದೀರಾ ಅಂತಂದ್ರೆ ಈ ಒಂದು ಲ್ಯಾಪ್ಟಾಪ್ ನಿಮಗಲ್ಲ. ಇನ್ ಕೇಸ್ ಬೈ ಮಾಡಿದ್ರು ಕೂಡ ನೀವು ಸಪ್ರೇಟಾಗಿ ಒಂದು ವೆಬ್ ಕ್ಯಾಮ್ನ ಹಾಕೋಬೇಕಾಗುತ್ತೆ. ಓಕೆ, ನಾನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನೊಂದು ಸ್ಪೀಕರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫ್ರಂಟ್ ಸೈಡ್ನ ಒಂದು ಕೆಳಗಡೆ ಭಾಗದಲ್ಲಿ ಲೆಫ್ಟ್ ಮತ್ತು ರೈಟ್ ಸೈಡ್ 2 ಸ್ಪೀಕರ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಡೋಲ್ ಬೈ ಆಡಿಯೋ ಟೆಕ್ನಾಲಜಿ ಇರೋದ್ರಿಂದ ಒಂದು ಬೆಸ್ಟ್ ಆದ ಒಂದು ಆಡಿಯೋ ಎಕ್ಸ್ಪೀರಿಯನ್ಸ್ ನಮಗೆ ಇಲ್ಲಿ ಸಿಗುತ್ತೆ. ನೀವೇನಾದರೂ ಮೂವೀಸ್ ನೋಡ್ತೀರಾ ಅಂತಂದರೆ, ವರ್ಕ್ ಮಾಡ್ತಾ ಸಾಂಗ್ಸ್ ಕೇಳ್ತೀರಾ ಅಂತಂದರೆ ನಿಮಗೊಂದು ಬೆಸ್ಟ್ ಆದ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸ್ಪೀಕರ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ನಾವು ಓವರಾಲ್ ಆಗಿ ಈ ಒಂದು ಲ್ಯಾಪ್ಟಾಪ್ನ ಬೈ ಮಾಡ್ಬೋದಾ ಅಂತ ಕೇಳೋದಾದರೆ ಸ್ನೇಹಿತರೆ, ನೀವೇನಾದರೂ ಒಂದು ಲೈಟ್ ಪ್ರೋಗ್ರಾಮಿಂಗ್ ಪರ್ಪೋಸು ಅಥವಾ ಏನಾದರೂ ಡೇ ಟು ಡೇ ಯೂಸ್ಗೆ, ಆಮೇಲೆ ಜಸ್ಟ್ ಬ್ರೌಸಿಂಗ್ಗೆ ಯೂಸ್ ಮಾಡ್ತೀರಾ ಅಂತಂದರೆ, ಒಂದು ಅಫಿಷಿಯಲ್ ಪರ್ಪೋಸ್ ಯೂಸ್ ಮಾಡ್ತೀರಾ ಅಂತಂದರೆ, ಸ್ಟೂಡೆಂಟ್ಸ್ ಆಗಿದ್ರೆ, ಸ್ಟೂಡೆಂಟ್ಸ್ ಅಂದರೆ ಒಂದು ನೀವು ಜಾಸ್ತಿ ಪ್ರೋಗ್ರಾಮಿಂಗ್ ಮಾಡಲ್ಲ, ಒಂದು ಲೈಟ್ ಪ್ರೋಗ್ರಾಮಿಂಗ್ ಮಾಡ್ತೀರಾ ಅಂತಂದರೆ ಇದೊಂದು ಬೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು ಈ ಒಂದು ಬಜೆಟ್ ರೇಂಜಲ್ಲಿ. ಓಕೆ, ನಾನು ಪ್ರೈಸ್ ಹೇಳೋದು ಮರ್ತೆ ಸ್ನೇಹಿತರೆ. ಈ ಒಂದು ಲ್ಯಾಪ್ಟಾಪ್ನ ಬೆಲೆ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಒಂದು 30,000 ರಿಂದ 35,000 ರೂಪಾಯಿ ಒಂದು ಬಜೆಟ್ನಲ್ಲಿ ನಿಮಗೆ ಇದು ಸಿಗ್ತಾ ಇದೆ. ಬಟ್ 30,000 ರಿಂದ 35,000 ಅಂದರೆ ಜಾಸ್ತಿ ಆಯಿತು ಅಂತ ನೀವು ಹೇಳ್ಬೋದು. ಬಟ್ ಇದೇ ಒಂದು ಲ್ಯಾಪ್ಟಾಪು ಒಂದು 6 ಮಂತ್ ಬ್ಯಾಕ್ ನಾವು ಪರ್ಚೇಸ್ ಮಾಡಿದ್ವಿ ಅಂತಂದರೆ, ಸೇಮ್ ಕಾನ್ಫಿಗರೇಷನ್ ಇರತಕ್ಕಂಥ ಸಿಸ್ಟಮ್ನ 6 ಮಂತ್ ಬ್ಯಾಕ್ ಪರ್ಚೇಸ್ ಮಾಡಿದ್ವಿ ಅಂತಂದರೆ ನಮಗೆ ಒಂದು 23,000-24,000 ರೂಪಾಯಿಗೂ ಸಿಗ್ತಾ ಇತ್ತು. ಬಟ್ ಇವಾಗ ಲಾಕ್ಡೌನ್ ಇರೋದ್ರಿಂದ, ಕೊರೋನಾ ಸಿಚುವೇಶನ್ ಇರೋದ್ರಿಂದ ಎಲ್ಲ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳ ಒಂದು ಬೆಲೆ ಜಾಸ್ತಿ ಆಗಿದೆ. ಸೊ ನಾನು ಇದರಲ್ಲಿ ಎಕ್ಸ್ಟ್ರಾ SSD ಹಾಕಿರೋದ್ರಿಂದ ನಾನು ನಿಮಗೆ 30,000 ರಿಂದ 35,000 ಅಂತ ಹೇಳ್ತಾ ಇದ್ದೀನಿ. ನೀವು ಸೇಮ್ ಇದೇ ಕಾನ್ಫಿಗರೇಷನ್ ಏನು ನೀವು ಇದರಲ್ಲಿ ಅಪ್ಡೇಟ್ ಮಾಡಲ್ಲ ಅಂತಂದರೆ ಒಂದು 30,000 ರಿಂದ 32,000 ರೂಪಾಯಿವರೆಗೂ ನಿಮಗೆ ಸಿಗುವ ಸಾಧ್ಯತೆ ಇದೆ ಇದು. ಆಮೇಲೆ ಇದರಲ್ಲಿ ಕೇವಲ 4 GB ರ್ಯಾಮ್ ಇದೆ. ಇವನ್ ನೀವು ಅಪ್ ಟು 8 GB ವರೆಗೂ ಇನ್ನೂ 4 GB ಎಕ್ಸ್ಟೆಂಡ್ ಕೂಡ ನೀವು ಮಾಡ್ಕೋಬಹುದು. ಆ ಒಂದು ಆಪ್ಷನ್ ಸಹಿತ ಇದರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ 1 TB ಹಾರ್ಡ್ ಡಿಸ್ಕ್ ಜೊತೆಗೆ 256 SSD ಹಾಕಂತ ಒಂದು ಪೋರ್ಟ್ ಕೂಡ ಇರೋದ್ರಿಂದ ನಾನು SSD ಇದರಲ್ಲಿ ಹಾಕಿದ್ದೀನಿ. ಓಕೆ, ಇನ್ನು ನೀವು ಹೊಸ ಲ್ಯಾಪ್ಟಾಪ್ ಬೈ ಮಾಡ್ತೀರಾ ಅಂತಂದರೆ ಈ ಕಾನ್ಫಿಗರೇಷನ್ ಬೇಕೇ ಬೇಕಾಯ್ತಾ. ನೀವು ಇಂಟೆಲಲ್ಲಿ ತೊಗೋತೀರಾ ಅಂತಂದರೆ i3 7th ಜನರೇಷನ್, ಇಲ್ಲ ಅಂತಂದರೆ ರೈಸನಲ್ಲಿ ತೊಗೋತೀರಾ ಅಂದರೆ AMD Ryzen 3 ಆದರೂ ಇರಬೇಕು. ಆಮೇಲೆ 4 GB ರ್ಯಾಮು, 1 TB ಹಾರ್ಡ್ ಡಿಸ್ಕು, 256 SSD, ಆಮೇಲೆ 2 GB ಗ್ರಾಫಿಕ್ಸು. ಇದೆಲ್ಲ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಕಾನ್ಫಿಗರೇಷನ್, ಅಂದರೆ ಇದು ಬೇಸಿಕ್ ಕಾನ್ಫಿಗರೇಷನು. ಈ ಒಂದು ಕಾನ್ಫಿಗರೇಷನ್ ಇರ್ತಕ್ಕಂಥ ಲ್ಯಾಪ್ಟಾಪ್ನ ಮಾತ್ರ ಬೈ ಮಾಡಿ. ಇದಕ್ಕಿಂತ ಕಡಿಮೆ ಬಜೆಟಲ್ಲಿ ಹೋದ್ರಿ ಅಂತಂದರೆ ನಿಮಗೆ ಡ್ಯುಯಲ್ ಕೋರ್ ಎಲ್ಲ ಬರ್ತವೆ. ಆ ಲ್ಯಾಪ್ಟಾಪ್ ಆನ್ ಆಫ್ ಆಗೋಕ್ಕೆ ಒಂದು 5 ರಿಂದ 6 ನಿಮಿಷ ಬೇಕಾಗುತ್ತೆ. ನಿಮ್ಗೆ ತುಂಬ ಬೇಜಾರಾಗ್ಬಿಡುತ್ತೆ. ಸೊ ಇದೇನಿದೆ, ಇದು ಎಂಟ್ರಿ ಲೆವೆಲ್ ಲ್ಯಾಪ್ಟಾಪ್ ಇದು. ಸೊ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರೆ, ಅಂದರೆ ಲೈಟ್ ಪ್ರೋಗ್ರಾಮಿಂಗ್ ಮಾಡ್ತೀರಾ ಅಂತಂದರೆ, ಆಮೇಲೆ ನೀವೇನಾದರೂ ಡೇ ಟು ಡೇ ಲೈಫ್ ಯೂಸ್ ಮಾಡ್ತೀರಾ ಅಂದರೆ, ಅಫಿಷಿಯಲ್ ಪರ್ಪೋಸ್ ಯೂಸ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ಒಂದು ಲ್ಯಾಪ್ಟಾಪ್ನ ಬೈ ಮಾಡ್ಬೋದು. ಬಟ್ ಇಷ್ಟು ಕಾನ್ಫಿಗರೇಷನ್ ಇರತಕ್ಕಂಥ ಲ್ಯಾಪ್ಟಾಪ್ ನಿಮಗೆ ಬೇಕೇ ಬೇಕು ಅಂತ ಹೇಳ್ಬೋದು. ಸೊ ನಾನು ನೆಕ್ಸ್ಟ್ ಬ್ರ್ಯಾಂಡ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಒಂದು ಲೆನೋವೋ ಬ್ರ್ಯಾಂಡನ್ನು ಪರ್ಚೇಸ್ ಮಾಡಿ ಅಂತ ಹೇಳಲ್ಲ, ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ. ಅಂದರೆ ಈಗ ನೀವು ಬ್ರ್ಯಾಂಡನ್ನು ಯಾವ ರೀತಿ ಚೂಸ್ ಮಾಡ್ತೀರಾ ಅಂತಂದರೆ, ನಿಮ್ಮ ಊರಿಗೆ ಅಥವಾ ನಿಮ್ಮ ಮನೆಗೆ ಹತ್ತಿರ ಇರತಕ್ಕಂಥ ಸರ್ವಿಸ್ ಸೆಂಟರ್ ಯಾವುದಿದೆ ನೋಡ್ಕೊಳ್ಳಿ. ಸೊ ಆ ಒಂದು ಸರ್ವಿಸ್ ಸೆಂಟರ್ ನಿಯರ್ ಇರತಕ್ಕಂಥ ಒಂದು ಬ್ರ್ಯಾಂಡ್ ಲ್ಯಾಪ್ಟಾಪ್ಗಳನ್ನ ನೀವು ಬೈ ಮಾಡಿರಿ ಅಂತಂದರೆ, ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕೂಡ ನೀವು ಸಡನ್ನಾಗಿ ಹೋಗಿ ರಿಪೇರ್ ಮಾಡಿಸ್ಕೊಂಡು ಬರ್ಬೋದು. ಸೊ ಒಂದು ಸರ್ವಿಸ್ ರಿಲೇಟೆಡ್ ಮ್ಯಾಟರ್ ಬಂದಾಗ ಇವನ್ ಬ್ರ್ಯಾಂಡ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸೊ ಈ ಕಾನ್ಫಿಗರೇಷನಲ್ಲಿ ನಿಮಗೆ ಯಾವ ಲ್ಯಾಪ್ಟಾಪ್ ನಿಮಗೆ ಯೂಸ್ ಆಗುತ್ತೋ ಅದನ್ನು ನೀವು ಬೈ ಮಾಡ್ಬೋದು. ಇನ್ ಕೇಸ್ ಈ ಲ್ಯಾಪ್ಟಾಪ್ ನೀವು ಬೈ ಮಾಡ್ತೀರಾ ಅಂತಂದರೆ ನಿಮಗೆ ಆನ್ಲೈನ್ ಕೂಡ ಸಿಗ್ತಾ ಇದೆ. ಆಫ್ಲೈನ್ ನೀವು ಬೈ ಮಾಡ್ತೀರಾ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಶಾಪ್ ನೇಮ್ ಇದೆ, ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.